ಹಾಯ್ ಗೆಳೆಯರೇ, ನಾನು ಮೌನ ಮಂಜರಿ ಚಾನೆಲ್ನಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಥೆ ಕೇಳಿದ್ರೆ ನಿಮ್ಮ ಮೈಜುಮ್ ಎನ್ನೋದು ಗ್ಯಾರಂಟಿ. ಹಳ್ಳಿಯ ಹೂವು, ಸಿಟಿಯ ಹುಡ್ಗ, ಇವರ ಲವ್ ಸ್ಟೋರಿಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಕಾಯ್ತಾ ಇರಿ, ಕತೆ ಶುರು ಮಾಡ್ತೀನಿ. ನಾನು ಮಂಜುಳಾ. ವಯಸ್ಸು 22. ನಮ್ಮದು ಚಿಕ್ಕ ಹಳ್ಳಿ. ಮನೆಯಲ್ಲೊಂದು ದಿನಸಿ ಅಂಗಡಿ. ಒಂದು ದಿನ ನನ್ನ ಜೀವನದಲ್ಲಿ ನಡೆದ ಘಟನೆ ಇದು. ನಮ್ಮೂರ ಪಕ್ಕದಲ್ಲೇ ನಂಜನಗೂಡು ಅಂತ ಒಂದು ಊರು. ಅಲ್ಲಿಂದ ಒಬ್ಬ ಹುಡುಗ ನಮ್ಮೂರಿಗೆ ಬರ್ತಾನೆ. ಆಮೇಲೆ ಏನೆಲ್ಲ ಆಯ್ತು ಅಂತ ಹೇಳ್ತೀನಿ ಕೇಳಿ. ನಮ್ಮ ಮನೆಯಲ್ಲಿ ಹೊಲಗದ್ದೆ ಅಂತ ಸಾಕಷ್ಟು ಇತ್ತು. ಆದ್ರೆ ಕುಳಿತು ತಿನ್ನುವಷ್ಟು ಶ್ರೀಮಂತರೇನೂ ಅಲ್ಲ. ನಾನು ಡಿಗ್ರಿ ಮುಗಿಸಿದ್ಮೇಲೆ ಮದುವೆ ಮಾಡಿದ್ರು. ನನ್ನ ಗಂಡ ಹೊಲದಲ್ಲಿ ಕೆಲಸ ಮಾಡ್ತಿದ್ರೆ ನಾನು ಅಂಗಡಿ ನೋಡಿಕೊಳ್ಳುತ್ತಿದ್ದೆ. ಕೆಲವೊಮ್ಮೆ ಬೇಜಾರಾದಾಗ ಹೊಲಕ್ಕೆ ಹೋಗಿ ಬರ್ತಿದ್ದೆ. ಮನೆಯಲ್ಲಿ 4-5 ಜನ ಇದ್ವಿ. ಎಲ್ಲರೂ ಹೊಲಕ್ಕೆ ಹೋಗ್ತಿದ್ರು. ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಒಬ್ಬಳೇ ಇರ್ತಿದ್ದೆ. ನಮ್ಮ ಓಣಿಯಲ್ಲಿ ಒಂದು ಯುವಕರ ಗುಂಪು ಇತ್ತು. ಅವರಲ್ಲಿ ವಿನಯ್ ಕೂಡ ಒಬ್ಬ. ವಿನಯ್ ಡಿಗ್ರಿ ಕಾಲೇಜಿಗೆ ಹೋಗುವುದರ ಜೊತೆಗೆ ಊರಿನಲ್ಲಿ ತಿರುಗಾಡುತ್ತಾ ಒಂದು ಗುಂಪು ಕಟ್ಟಿಕೊಂಡು ಓಡಾಡುತ್ತಿದ್ದ. ಕಾಲೇಜು ಮುಗಿಸಿ ಬಂದ ನಂತರ ಅವನು ಗೆಳೆಯರ ಜೊತೆಗೆ ಊರೂರು ಅಲೆಯುತ್ತಿದ್ದ. ಇಲ್ಲವೇ ಬೇರೆಯವರ ಹೊಲಕ್ಕೆ ಹೋಗಿ ಕಳ್ಳತನ ಮಾಡುವುದು, ಬೇಲಿಯಲ್ಲಿ ಕದ್ದು ನೋಡುವುದು, ಹಳ್ಳದ ದಂಡೆಯಲ್ಲಿ ಜನರು ಬಟ್ಟೆ ತೊಳೆಯುವಾಗ ನೀರಿನಲ್ಲಿ ಈಜಾಡುವುದು, ಹೀಗೆ ಏನಾದರೂ ಒಂದನ್ನು ಮಾಡುತ್ತಲೇ ಇದ್ದ. ಮೊದಲು 1-2 ಮನೆಗಳಿಗೆ ಸೀಮಿತವಾಗಿದ್ದ ಇವನ ಈ ಕೆಲಸ ಇಡೀ ಊರ ತುಂಬಾ ಹಬ್ಬಿತ್ತು. ಆದರೆ ಯಾರೂ ಕೂಡ ಅವನಿಗೆ ಏನು ಅನ್ನುತ್ತಿರಲಿಲ್ಲ. ಅವನಿಗೆ 4-5 ಜನರ ಬೆಂಬಲವಿತ್ತು. ಯಾರಾದರೂ ಇವನ ಮೇಲೆ ಮನೆಯಲ್ಲಿ ದೂರು ಹೇಳಿದರೆ ಜಗಳಕ್ಕೆ ಬರುತ್ತಿದ್ದ. 1-2 ಸಲ ಊರಿನಲ್ಲಿ ಬುದ್ಧಿ ಹೇಳಿದಾಗ ಜಗಳವಾಡುವುದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಪರಿಹರಿಸುತ್ತಿದ್ದ. ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆ ಕೆಲಸ ಮಾಡಿದರೂ ಸಹಿತ ಮನೆಯವರು ಸುಮ್ಮನೆ ಬೈಯುತ್ತಿದ್ದರು. ನನ್ನ ಗಂಡ ನನ್ನನ್ನು ಸಂತೋಷವಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಮನೆಯಲ್ಲಿ ಏಕಾಂಗಿಯಾಗಿ ಬೇಜಾರಾಗ್ತಿತ್ತು. ದುಡಿದು ಬಂದ ಮೇಲೆ ಕೆಲಸದ ಬಗ್ಗೆ ಕೇಳಿದಾಗ ಯಾವಾಗಾದ್ರೂ ಒಮ್ಮೆ ಮಾತನಾಡಿಸ್ತಿದ್ರು. ಹಸಿವಿನಿಂದ ಕಂಗಾಲಾಗಿದ್ದ ನಾನು ಮನೆಯಲ್ಲಿದ್ದ ತರಕಾರಿಯನ್ನು ಬಳಸಿದ್ದೆ. ಆದ್ರೆ ಅದು ಸಾಕಾಗ್ತಿರಲಿಲ್ಲ. ನೋಡೋಕೆ ಅಷ್ಟೇನೂ ಚೆನ್ನಾಗಿಲ್ಲ ಅಂದ್ರೂ ಅಂಗಡಿಗೆ ಬರೋರು ನನ್ನನ್ನೇ ನೋಡ್ತಾ ನಿಲ್ತಿದ್ರು. ನಾನೇ ಕೆಲವೊಮ್ಮೆ ಬೈದು ಕಳಿಸ್ತಿದ್ದೆ. ಒಂದು ದಿನ ವಿನಯ್ ಯಾವುದೋ ವಿಚಾರವಾಗಿ ಅಂಗಡಿಗೆ ಬಂದಾಗ ನನ್ನ ಗಂಡ ಬೈದಿದ್ದ. ಅವನು ಕದ್ದುಕೊಂಡು ಹೋಗುತ್ತಿದ್ದಾನೆ ಅಂತ ಅಪವಾದ ಮಾಡಿದಾಗ ಅವನು ಹಣ ಕೊಟ್ಟು ಅಲ್ಲಿಂದ ಹೋಗಿದ್ದ. ಈ ವಿಚಾರವಾಗಿ ಅವನಿಗೆ ಮುಜುಗರವಾಗಿತ್ತು. ನನಗೆ ತಕ್ಕ ಉತ್ತರ ಕೊಡಬೇಕು ಅಂತ ಉಪಾಯ ಮಾಡಿದ. ನಾನು ಅಂಗಡಿಗೆ ಬಂದಾಗ ಚುನುಮುರಿ ಅಳೆದು ಕೊಡುವುದು, ಸಕ್ಕರೆ ಪುಟಾಣಿ ಕೊಡುವಾಗ ಚೀಲದಿಂದ ತೆಗೆದುಕೊಡುತ್ತಿದ್ದೆ. ಅವನು ಹೊರಗೆ ನಿಂತುಕೊಂಡು ನೋಡುತ್ತಿದ್ದ. ಮನೆಯಲ್ಲಿ ಸುಖ ಕಾಣದ ನಾನು ಅದಕ್ಕಾಗಿ ಕಾಯುತ್ತಿದ್ದೆ. ಇವನ ಬಗ್ಗೆ ಗೊತ್ತಿದ್ರೂ ಇವನೇ ಸರಿ ಅಂತ ಅನಿಸ್ತು. ಏನೇ ಮಾಡಿದ್ರೂ ನಂಬಿಗಸ್ತ, ಬಾಯಿ ಬಿಡಲ್ಲ, ತೊಂದರೆಯಾದಾಗ ಮಾತ್ರ ತಿರುಗಿ ಬೀತಾನೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಅವನನ್ನು ಮಾತನಾಡಿಸೋಕೆ ಶುರು ಮಾಡಿದೆ. ಅವನು ನಗುತ್ತಲೇ ನನ್ನ ಜೊತೆ ಮಾತಾಡ್ತಿದ್ದ. ಬೇಸಿಗೆ ಸಮಯದಲ್ಲಿ ನಾನು ಯಾವಾಗಲೂ ಅಂಗಡಿಯಲ್ಲೇ ಇರ್ತಿದ್ದೆ. ಪ್ರತಿದಿನ ಮಧ್ಯಾಹ್ನದ ಬಿಸಿಲಲ್ಲಿ ಅವನು ಬರ್ತಿದ್ದ. ನನ್ನ ಜೊತೆ ಗೆಳೆತನ ಶುರುವಾಗಿತ್ತು. ಬೇರೆ ಬೇರೆ ಜೋಕ್ಸ್ ಹೇಳೋದು, ಮಾತಾಡೋದು ಎಲ್ಲ ನಡೀತಿತ್ತು. ನನ್ನ ಗಂಡ ವಿನಯ್ ಜೊತೆಗೆ ಜಗಳವಾಡಿದ್ದು ನನಗೆ ಗೊತ್ತೇ ಇರಲಿಲ್ಲ. ಇವನು ಹೇಗಾದ್ರೂ ಮಾಡಿ ನನ್ನ ಗಂಡನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂದುಕೊಂಡಿದ್ದ. ಆದರೆ ನಾನಿದನ್ನೆಲ್ಲ ಗೊತ್ತಿಲ್ಲದೆ ಅವನ ಜೊತೆಗೆ ಸ್ನೇಹ ಮಾಡಿದೆ. ಅಂಗಡಿಯಲ್ಲಿ ಏನಾದ್ರೂ ತಿನ್ನಲು ತೆಗೆದುಕೊಂಡು ಬಾಗಿಲ ಮುಂದೆ ನಿಂತು ನನ್ನ ಸೌಂದರ್ಯ ನೋಡ್ತಿದ್ದ. ಯಾರಾದ್ರೂ ಬಂದ್ರೆ ಸರಿ ಮಾಡ್ತಿದ್ದ. ಏನ್ ಬೇಕು ಅಂತ ಕೇಳಿ ಕಳಿಸ್ತಿದ್ದ. ಹೀಗೆ ನಮ್ಮ ಮಾತುಗಳು ನಡೀತಾನೇ ಇದ್ವು. 5-6 ತಿಂಗಳು ಆದ್ಮೇಲೆ ಒಂದು ದಿನ ಮನೆಯಲ್ಲಿ ಎಲ್ಲರೂ ಹೊಲಕ್ಕೆ ಹೋದಾಗ ಸಕ್ಕರೆ ಚೀಲವನ್ನು ಅಂಗಡಿಯಲ್ಲಿ ಇಡಬೇಕಿತ್ತು. ಆವಾಗ ಅವನು ಅಂಗಡಿಗೆ ಬಂದಿದ್ದ. ಆಗ ನಾನು ಅವನಿಗೆ ಆ ಚೀಲವನ್ನು ಅಂಗಡಿಯಲ್ಲಿ ಇಡಲು ಸಹಾಯ ಮಾಡುವಂತೆ ಕೇಳಿದೆ. ಅವನು ನೇರವಾಗಿ ಮನೆಗೆ ಬಂದಿದ್ದ. ನಾನು ಸಕ್ಕರೆ ಚೀಲ ಹಿಡಿದಾಗ ಅವನು ಮುಂದೆ ಇದ್ದ. ಅದೇ ಹೊತ್ತಿಗೆ ಅವನು ಸಕ್ಕರೆ ಚೀಲವನ್ನು ಕೆಳಗೆ ಇಳಿಸಿ ಮುತ್ತಿಟ್ಟ. ನಾನು ನಗುತ್ತಾ ಸುಮ್ಮನಾಗಿದ್ದೆ. ಇನ್ನೇನು ಸ್ವರ್ಗ ಸೇರ್ಬೇಕು ಅನ್ನುವಷ್ಟರಲ್ಲಿ ನಾನೇ ತಡೆದು 5 ದಿನ ಬೇಡ ಅಂತ ಹೇಳಿ ಕಳಿಸಿದ್ದೆ. ಅವತ್ತು ಸಿಟ್ಟಿನಿಂದಲೇ ಸಕ್ಕರೆ ಚೀಲವನ್ನು ಅಂಗಡಿಯಲ್ಲಿ ಇಳಿಸಿ ಹೋದ. ಆಮೇಲೆ ಅಂಗಡಿಗೆ ಬಂದ್ರೂ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿರಲಿಲ್ಲ. ನಾನು ಮಾತಾಡಿಸೋದು ಬಿಡಬೇಕು ಅಂದುಕೊಂಡ್ರೂ ಮನಸ್ಸು ಕೇಳಲಿಲ್ಲ. ಎಷ್ಟೇ ಪ್ರಯತ್ನಪಟ್ಟರೂ ಅವನು ಅಂಗಡಿಗೆ ಬಂದಾಗ ಬೇಕಾದ್ದು ತಗೊಂಡು ಸುಮ್ಮನೆ ಹೋಗ್ತಿದ್ದ. ಮನೆಯಲ್ಲಿ ಏಕಾಂಗಿಯಾಗಿದ್ದ ನನಗೆ ಬೇಜಾರಾಗ್ಬಿಟ್ಟಿತ್ತು. ನನ್ನ ಗಂಡ ಹೊಲದಲ್ಲಿ ದುಡಿದು ಬಂದು ಬೀಳ್ತಿದ್ದ. ಹಸಿವಿನಿಂದ ಕಂಗಾಲಾಗಿದ್ದ ನನಗೆ ಅಕ್ಷಯ ಪಾತ್ರೆ ತರ ಕಾಣಿಸ್ತಿದ್ದ. ಒಂದು ದಿನ ಅವನು ಬಂದಾಗ ನಮ್ಮ ಹೊಲದಲ್ಲಿರೋ ಹಳೆಯ ಮನೆ ಕಡೆಗೆ ಸಾಯಂಕಾಲ 8ರ ಸುಮಾರಿಗೆ ಬಾ ಅಂತ ಹೇಳಿದ್ದೆ. ಅವನು ಏನು ಹೇಳ್ದೆ ಸುಮ್ನೆ ಅಲ್ಲಿಂದ ಹೋದ.
ಆ ದಿನ ನಾನು ನನ್ನ ಗಂಡನಿಗೆ ಸ್ವಲ್ಪ ಹೊತ್ತು ಅಂಗಡಿಯಲ್ಲಿ ಕೂರುವಂತೆ ಹೇಳಿ ನಿಧಾನವಾಗಿ ಹೊಲದತ್ತ ಹೆಜ್ಜೆ ಹಾಕಿದ್ದೆ. ನಾನು ಮನೆಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಸ್ವಲ್ಪ ಹೊತ್ತು ಕಾದಾಗ ಅಲ್ಲಿಗೆ ಬಂದ. ಸ್ವಲ್ಪ ಹೊತ್ತು ಮಾತನಾಡಿದೆವು. ಆಮೇಲೆ ಎಲ್ಲ ಶುರುವಾಗಿ ಹೋಯಿತು. ಆ ಜಾಗ ನನಗೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಯಾರು ಬರ್ತಿರಲಿಲ್ಲ. ನನ್ನದೇ ಲೋಕದಲ್ಲಿ ಬಹಳ ಹೊತ್ತಿನವರೆಗೆ ಸಂತೋಷದಿಂದ ಇದ್ದು ಹೊರಡಬೇಕು ಎನ್ನುವಾಗ ಅವನು ನಿಲ್ಲುವಂತೆ ಹೇಳಿದ. ಆಗ ಅವನು ಇಲ್ಲಿಗೆ ನನ್ನ ವೈರತ್ವ ಮುಗಿಯಿತು ಅಂತ ಹೇಳಿದ. ನಾನು ಯಾವ ವೈರತ್ವ ಅಂತ ಕೇಳ್ದೆ. ಅವನು ನಿನ್ನ ಗಂಡ ಅವತ್ತು ನನಗೆ ಅವಮಾನ ಮಾಡಿದ್ದ ಸೇಡು ತೀರಿಸಿಕೊಳ್ಳಬೇಕು ಅಂತ ಹೊಂಚು ಹಾಕಿದ್ದೆ, ಆದ್ರೆ ಕಾಲವೇ ಅದಕ್ಕೆ ಉತ್ತರ ಕೊಟ್ಟಿತು ಅಂತ ಹೇಳಿದ. ಅದನ್ನ ಕೇಳಿ ನನಗೆ ಶಾಕ್ ಆಯ್ತು. ಗಾಬರಿಯಾಗಿ ಅಳುತ್ತಾ ನಿಂತಾಗ ಅವನು ಅಳಬೇಡ, ಈ ಕಾರ್ಯಕ್ರಮ ನಿನ್ನಲ್ಲಿ ಮಾತ್ರ ಇರುತ್ತೆ, ಎಲ್ಲಿಯೂ ಹೊರಗೆ ಗೊತ್ತಾಗುವುದಿಲ್ಲ ಅಂದ. ನಾನು ಅಳುತ್ತಾ ಮನೆಗೆ ಹೊರಟು ಬರುವಾಗ ನಾನು ಮಾಡಿದ್ದು ತಪ್ಪು ಎನಿಸಿತು. ಸುಮ್ಮನೆ ಮನೆಯಲ್ಲಿ ಆರಾಮವಾಗಿರಬಹುದಾಗಿತ್ತು. ನನ್ನ ದುಡುಕಿನ ನಿರ್ಧಾರದಿಂದ ನನಗೆ ಈ ಪರಿಸ್ಥಿತಿ ಬಂತು ಅಂತ ಅಳುತ್ತಾ ಹೆಜ್ಜೆ ಹಾಕ್ತಿದ್ದೆ. ಮನೆಗೆ ಹೋದ ಮೇಲೆ ಯಾಕೆ ಲೇಟು ಅಂತ ಬೈದರು. ಅವರಿಗೆ ಏನೇನೋ ಹೇಳಿ ಸುಮ್ಮನಾದೆ. ಆದ್ರೆ ಮನಸ್ಸಿನಲ್ಲಿ ನಾನು ತಪ್ಪು ಮಾಡಿದೆ ಅಂತ ಗೊತ್ತಾಯ್ತು. ಆ ದಿನದಿಂದ ನಾನು ಅಂಗಡಿಯ ಮುಂದೆ ಯಾರನ್ನೂ ನಿಲ್ಲೋಕೆ ಬಿಡ್ಲಿಲ್ಲ. ನಾನು ಸುಮ್ಮನೆ ವ್ಯಾಪಾರ ಮಾಡ್ಕೊಂಡು ಇರ್ತಿದ್ದೆ. ಆದ್ರೆ ಯಾವಾಗಲೂ ಹೆದರಿಕೆ ಆಗ್ತಿತ್ತು. ಹೀಗಿದ್ದು 1-2 ತಿಂಗಳು ಆದ್ಮೇಲೆ ಅವನು ಮನೆಯಲ್ಲಿ ಜಗಳವಾಡಿಕೊಂಡು ಸಿಟಿಯತ್ತ ಹೊರಟು ಹೋದ. ಅವನು ಹೋದಾಗಿನಿಂದ ನಾನು ಆರಾಮವಾಗಿ ಇದ್ದೇನೆ. ಈ ಕತೆ ಕೇವಲ ಕಾಲ್ಪನಿಕ. ಇದು ಯಾರನ್ನೂ ನೋಯಿಸುವ ಉದ್ದೇಶ ಹೊಂದಿಲ್ಲ, ಕೇವಲ ಮನರಂಜನೆಗಾಗಿ ಮಾತ್ರ. ಇಷ್ಟ ಆಯ್ತಾ ಸ್ಟೋರಿ? ಲೈಕ್ ಮಾಡಿ, ಶೇರ್ ಮಾಡಿ, ಮೌನ ಮಂಜರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.